ಸಿನಿಮಾ ರಂಗ ಎಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದೆ ಆ್ಯಂಡ್ ಆಡಿಯನ್ಸ್ಗಳು ಎಷ್ಟರ ಮಟ್ಟಿಗೆ ಒಂದು ಡಿಫ್ರೆಂಟ್ ಟೈಪ್ ಆಫ್ಸಲ್ಲಿದ್ದಾರೆ ಅನ್ನೋದನ್ನು ನೋಡ್ಬೋದು. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಥಿಯೇಟ್ರ್ ಆಡಿಯನ್ಸ್ ಅಂತ ಇದ್ದಾರೆ, OTT ಆಡಿಯನ್ಸ್ ಅಂತ ಇದ್ದಾರೆ, ಆಮೇಲೆ ಟೆಲಿವಿಷನ್ ಆಡಿಯನ್ಸ್ ಅಂತ ಇದ್ದಾರೆ. ಸೊ ಗೊತ್ತಿರೋಂಥ ವಿಚಾರ ಏನಿದು ಟಿ ವಿ ಆಡಿಯನ್ಸು, OTT ಆಡಿಯನ್ಸು, ಟೆಲಿವಿಷನ್ ಆಡಿಯನ್ಸು ಅಂತಂದರೆ, ಸೊ ಕೆಲವೊಬ್ಬರಿಗೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ನೋಡುವಂಥದ್ದು ಕ್ರೇಜ್ ಇರುತ್ತೆ. ಬಟ್ ಅವ್ರ ಫೇವ್ರೆಟ್ ಹೀರೋ ಅಲ್ವೋ ಅದು ಗೊತ್ತಿಲ್ಲ, ಸೆಕೆಂಡರಿ. ಬಟ್ ಫಸ್ಟ್ ಡೇ ಫಸ್ಟ್ ಶೋ ನಾನು ಸಿನಿಮಾ ನೋಡಲೇಬೇಕು ಗುರು ಅನ್ನೋ ಒಂದು ಕ್ರೇಜ್ ಇರುವಂಥ ಆಡಿಯನ್ಸ್ ಕೂಡ ಇದ್ದಾರೆ. ಆ್ಯಂಡ್ ಇನ್ನೊಂದು ಟೈಪ್ ಆಫ್ ಕ್ಯಾಟಗರಿ ಅಂತ ನೋಡೋದಾಯಿತು ಅಂದರೆ, ಇಲ್ಲಪ್ಪ ನಾನು OTT ಸಬ್ಸ್ಕ್ರಿಪ್ಷನ್ ತೊಗೊಂಬಿಟ್ಟಿದ್ದೀನಿ, 1 ಇಯರ್ ತೊಗೊಂಬಿಟ್ಟಿದ್ದೀನಿ, ನಾನು OTTಲಿ ಬಂದಾಗಲೇ ನೋಡ್ತೀನಿ, ಥಿಯೇಟ್ರಿಗೆಲ್ಲ ಹೋಗಿ ನೋಡಲ್ಲ ಅನ್ನೋ ಒಂದು ಆಡಿಯನ್ಸ್ ಇದ್ದಾರೆ. ಸೊ OTT ಸಬ್ಸ್ಕ್ರಿಪ್ಷನ್ ತೊಗೊಳ್ದೇ ಇರೋ ಸಾಯ್ತಪ್ಪ, ಟಿ ವಿಲಿ ಬಂದರೆ ನಾನು ಟಿ ವಿಲಿ ನೋಡ್ತೀನಿ, ಥಿಯೇಟ್ರಿಗೆ ಹೋಗಿ ನೋಡಲ್ಲ, ನಾನು OTTಲನ್ನು ಕಾಸು ಕೊಟ್ಬಿಟ್ಟು ಸಬ್ಸ್ಕ್ರಿಪ್ಷನ್ ತೊಗೊಂಡು ನೋಡಲ್ಲ ಅನ್ನೋ ಆಡಿಯನ್ಸ್ ಕೂಡ ಇದ್ದಾರೆ. ಸೊ ಯಾಕಿದ್ನೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ OTTಗೆ ಮ್ಯಾಕ್ಸ್ ಯಾವಾಗ ಬರ್ತಾ ಇದೆ ಅನ್ನುವಂಥದ್ದು ವಿಚಾರದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟು ಬೇಗ ಬರಬಹುದಾ ಅಥವಾ ಇನ್ನೂ ಸ್ವಲ್ಪ ದಿನ ಬಿಟ್ಟು ಬರಬಹುದಾಗಿತ್ತಾ, ಸೊ ಇದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ಆಲ್ರೆಡಿ ಗೊತ್ತಿರೋ ಹಾಗೆಯೇ ಬ್ಲಾಕ್ ಬಸ್ಟರ್ ಮ್ಯಾಕ್ಸಿಮಮ್ ಮಾಸ್ ಹಿಟ್ಟಾಗಿ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ 25 ದಿನಗಳು ಕಂಪ್ಲೀಟ್ ಮಾಡಿ ಮುಂದೆ ರನ್ ಆಗ್ತಿರುವಂಥದ್ದು ತುಂಬಾ ಒಂದು ಖುಷಿ ತಂದಂಥ ವಿಚಾರ ಇದು. ಈ ಒಂದು ವಿಚಾರದ ನಡುವೆ ಒಂದು OTT ಪ್ಲ್ಯಾಟ್ಫಾರ್ಮ್ನ ಒಂದು ಆಡಿಯನ್ಸ್ಗಳಿಗೆ ಒಂದು ಕ್ರೇಜ್ ಇರುತ್ತೆ. ಯಾವಾಗ ಬರುತ್ತಪ್ಪ ನಾನು ಸಿನಿಮಾ ನೋಡ್ಬೇಕು ಮ್ಯಾಕ್ಸು ಅನ್ನುವಂಥ ಕ್ರೇಜ್ ಇರುತ್ತೆ. ಆ್ಯಂಡ್ ತುಂಬ ಜನ ಫ್ಯಾಮಿಲಿ ಜೊತೆ ಇನ್ನೊಂದು ಸಲ ಕೂತ್ಕೊಂಡು ಮ್ಯಾಕ್ಸ್ ಸಿನಿಮಾನ ನೋಡೋಣ, ಎಂಜಾಯ್ ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಕೂಡ ಇರ್ತಾರೆ. ಯಾವಾಗ ಬರಬಹುದು, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅನ್ನೋದು ನೋಡೋದಾಯಿತು ಅಂದರೆ, ಗೊತ್ತಿರುವಂಥ ವಿಚಾರ ಯಾವುದ್ರಲ್ಲಿ ಬರುತ್ತೆ ಅಂತ, ಝೀಯಲ್ಲಿ ಬರುತ್ತೆ. ಸ್ಯಾಟಲೈಟ್ ಆಗಿರ್ಬೋದು ಮತ್ತು OTT ರೈಟ್ಸ್ ಆಗಿರ್ಬೋದು ಝೀ ತೊಗೊಂಡಿದೆ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದರಲ್ಲಿ ನಾವೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ, ZEE5 OTT ಪ್ಲ್ಯಾಟ್ಫಾರ್ಮಲ್ಲಿ ಬಂದೇ ಬರುತ್ತೆ. ಸೊ ಯಾವಾಗ ಬರುತ್ತೆ ಅಂತ ನೋಡಿದಾಗ, ಸೊ ಎಲ್ಲರೂ ಗೂಗಲ್ ಸರ್ಚ್ ಮಾಡಿ ನೋಡಿರ್ತೀರ. ಸೊ ನಾನು ಕೂಡ ಗೂಗಲ್ ಸರ್ಚ್ ಮಾಡೇ ನೋಡಿದ್ದು. ಅದು ಬಂದ್ಬಿಟ್ಟು January 31 ಅಂತ ತೋರಿಸ್ತಾ, ಅಂದರೆ ಡಿಮಾಂಡ್ ಅಂತ ಕರೀತಾರೆ ಅದನ್ನು. ಡಿಮಾಂಡ್ ಮೀನ್ಸ್ ಏನು ಅಂದರೆ, ಒಂದು OTT ಪ್ಲ್ಯಾಟ್ಫಾರ್ಮ್ದು ಒಂದು ಗೈಡ್ಲೈನ್ಸ್ ಇರುತ್ತೆ. ಅವ್ರದ್ದೊಂದು ಪ್ಲ್ಯಾಟ್ಫಾರ್ಮಲ್ಲಿ ಅವ್ರದ್ದೊಂದು ಸ್ಕೆಡ್ಯೂಲ್ಸ್ ಹಾಕೊಂಡಿರ್ತಾರೆ. ಸೊ ಇಷ್ಟು ದಿನ ಆದಮೇಲೆ ನಾವು OTTಗೆ ತರಬೇಕು ಈ ಸಿನಿಮಾನ ಅಂತ. ಓಕೆ, ಅದು ಇನ್ಕ್ಲೂಡಿಂಗ್ ಅದು ಥಿಯೇಟ್ರಲ್ಲಿ ಇರುತ್ತೆ, ರನ್ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಲ್ಲ. ಸೊ ಈ ಡೇಟ್ ಮುಗಿದ ಮೇಲೆ ಸೊ ಇದನ್ನು OTTಲಿ ರನ್ ಮಾಡ್ಬೋದು ಅನ್ನೋ ಒಂದು ಅವರೊಂದು ಫಾರ್ಮೇಟಲ್ಲಿ ಒಂದು ಅಗ್ರಿಮೆಂಟು ಅಥವಾ ಏನೋ ಒಂದು ಮಾಡ್ಕೊಂಡಿರ್ತಾರೆ. ಸೊ ಆ ರೀತಿಯಾದ ಒಂದು ಪ್ರೊಸೆಸಲ್ಲಿ ನೋಡೋದಾಯಿತು ಅಂದರೆ, ಸೊ January 31ಗೆ ಬರುವಂಥ ಸಾಧ್ಯತೆಗಳು OTTಗೆ ಇರುವಂಥದ್ದು. ಸೊ ಅದನ್ನು ಅನೌನ್ಸ್ಮೆಂಟ್ ಗೂಗಲಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಆ ರೀತಿ ತೋರಿಸ್ತಾ ಇದೆ. ಡಿಮಾಂಡ್ ಇದೆ. ಆ ಡಿಮಾಂಡ್ ಅಂದರೆ ಆ ಟೈಮಲ್ಲಿ ನಾವು ರಿಲೀಸ್ ಮಾಡ್ಕೊಳ್ಬೋದು OTTಲಿ ಅನ್ನೋ ಒಂದು ಡಿಮಾಂಡ್ ಅದು. ಸೊ ಈ ರೀತಿ ಇರುವಾಗ ಒಂದು ಸ್ವಲ್ಪ ದಿನ ಬಿಟ್ಟು ಬರ್ಬೋದಾಗಿತ್ತಾ ಅಂತ ಎಲ್ಲರೂ ಕೇಳೋ ಪ್ರಶ್ನೆ ಆಯಿತು ಅಂದರೆ, ಇಟ್ಸ್ ಓಕೆ, ಯಾಕೆಂದರೆ 25 ಡೇಸ್ ಕಂಪ್ಲೀಟ್ ಆಗಿದೆ. ಸೊ ಈಗ OTT ಆಡಿಯನ್ಸ್ಗಳು ಕೂಡ ವೇಟಿಂಗ್ ಮಾಡ್ತಿರೋದ್ರಿಂದ, ಸೊ January 31 31ನೇ ತಾರೀಕು ಒಳಗಡೆ ಅದನ್ನು ಒಳಗಡೆನೂ ಬರ್ಬೋದು ಅಥವಾ 31ನೇ ತಾರೀಕಿಗೂ ಬರ್ಬೋದು, ಅದ್ರ ಮೇಲೆ ಕೂಡ ಬರ್ಬೋದು. ಸೊ ಈ ರೀತಿಯಾಗಿ ಒಂದು ಸೆಟಪ್ ಮಾಡ್ಕೊಂಡಿರ್ತಾರೆ ಒಂದು OTT ಪ್ಲ್ಯಾಟ್ಫಾರ್ಮ್ನವರು. ಸೊ ಈಗ ಸದ್ಯಕ್ಕೆ OTTಯಲ್ಲೂ ಕೂಡ ಕ್ರೇಜನ್ನು ಹುಟ್ಟಾಗ್ತಾ ಇದೆ ಮ್ಯಾಕ್ಸ್ ಸಿನಿಮಾ. OTT ಆಡಿಯನ್ಸ್ಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ ಮ್ಯಾಕ್ಸ್ ಸಿನಿಮಾನ ನೋಡಬೇಕು ಅಂತ. ಆ್ಯಂಡ್ ನೋಡಿರೋರು ಥಿಯೇಟ್ರಲ್ಲಿ ಕೂಡ ಸೊ ಮನೇಲಿ ಇನ್ನೊಂದು ಸಾರಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡೋಣ ಅಂತ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನು ಟೆಲಿವಿಷನ್ ವಿಚಾರಕ್ಕೆ ಬರೋದಾಯಿತು ಅಂದರೆ, ಟಿ ವಿಲಿ ಯಾವಾಗ ಪ್ರಸಾರ ಆಗುತ್ತೆ ಅಂತಂದರೆ, ಸೊ ಇನ್ನು ಸದ್ಯಕ್ಕಂತರೂ ಆಗಲ್ಲ, OTT ರಿಲೀಸ್ ಆಗುತ್ತೆ. ಇನ್ನು ಸ್ವಲ್ಪ ದಿನಗಳ ಕಳೆದ ಮೇಲೆ, ಸ್ವಲ್ಪ ತಿಂಗಳ ಆದಮೇಲೆ ರಿಲೀಸ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಫಸ್ಟ್ ಆಫ್ ಆಲ್ ಮ್ಯಾಕ್ಸ್ ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ಮ್ಯಾಕ್ಸಿಮಮ್ ಮಾಸ್ ಹಿಟ್ಟಾಗಿ ಸೊ OTT ಹತ್ರ ಈಗ ಬರ್ತಾ ಇರುವಂಥದ್ದು. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಆಗಲಿ ಹೇಳಿದಾಗ, 25 ದಿನಗಳನ್ನು ಕಂಪ್ಲೀಟ್ ಮಾಡಿ ಆ್ಯಂಡ್ ಈಗಲೂ ಕೂಡ ಥಿಯೇಟ್ರಲ್ಲಿ ಸಕ್ಸಸ್ಫುಲ್ ರನ್ ಆಗ್ತಾ ಇರುವಂಥದ್ದು ಒಂದು ಖುಷಿ ವಿಚಾರ. ಆ್ಯಂಡ್ OTTಗೆ ಬಂದರೂ ಕೂಡ ಥಿಯೇಟ್ರಿಂದ ಸಿನಿಮಾ ಏನು ತೆಗಿಯಲ್ಲ, ಇನ್ನೂ ಚೆನ್ನಾಗಿ ರನ್ ಆಗ್ತಿರೋದ್ರಿಂದ ಸೊ ಕಂಟಿನ್ಯೂಷನ್ ಹೋಗ್ತಾನೇ ಇರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈ ವಿಚಾರ ಇವತ್ತು ನಿಮಗೆ ತಿಳಿಸ್ಬೇಕು ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋ ಮಾಡಿದೆ. ಆ್ಯಂಡ್ ನಿನ್ನೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿದ್ರಿ, ಬ್ರದರ್ OTTಗೆ ಮ್ಯಾಕ್ಸ್ ಯಾವಾಗ ಬರುತ್ತೆ ಅಂತ. ಸೊ ಈ ವಿಡಿಯೋನ ಉದ್ದೇಶಪೂರ್ವಕವಾಗಿ ಮಾಡಿದ್ದೀನಿ. ಆ್ಯಂಡ್ ನಿಮಗೇನು ಅನಿಸುತ್ತೆ OTTಯಲ್ಲಿ ರಿಲೀಸ್ ಆಗ್ತಿರುವಂಥದ್ದು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ OTTಯಲ್ಲಿ ಮತ್ತೆ ಸಿನಿಮಾ ನೋಡಬೇಕು ಅನ್ನೋರು ಯಾರು ಇದ್ದೀರಾ, ಸೊ ಅವರು ಕೂಡ ಕಾಮೆಂಟ್ ಮಾಡಿ. ಆ್ಯಂಡ್ ಇದೇ 24ನೇ ತಾರೀಕಿಗೆ ಸಿನಿಮಾಗಳು, ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ, ಸೊ ಫಾರೆಸ್ಟ್ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೇ ರಾಯಲ್ ಸಿನಿಮಾ ಬರ್ತಾ ಇದೆ, ಆಮೇಲೆ ರಿಷಿ ಅವ್ರ ಸಿನಿಮಾನೂ ಬರ್ತಾ ಇದೆ. ತುಂಬ ಸಿನಿಮಾ ಇವಾಗ ಇರೋದ್ರಿಂದ 24ಕ್ಕೆ ಎಲ್ಲ ಸಿನಿಮಾಗಳಿಗೆ ಸಪೋರ್ಟ್ ಇರಲಿ, ಕನ್ನಡ ಸಿನಿಮಾಗಳಿಗೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಮುಗಿಸೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.